ಆಗೋದಿಲ್ಲ. 3 ಲಕ್ಷನೋ 4 ಲಕ್ಷನೋ ಪರಿಹಾರ ಕೊಟ್ಟು ಹೋಗ್ಬಿಡ್ತಾರೆ. ಅದೇ ಆ ಮಗ IAS ಆಫೀಸರು, ದೊಡ್ಡ ಏನಾದರೂ ಇಂಜಿನಿಯರಿಂಗು, ತಿಂಗಳಿಗೆ 1 ಕೋಟಿನೋ 2 ಕೋಟಿನೋ ದುಡಿತಾ ಇದ್ದ ಅಂತಂದರೆ ಏನು ಮಾಡ್ತೀರಾ ಅವಾಗ? 2 ಲಕ್ಷನೋ 3 ಲಕ್ಷನೋ ಪರಿಹಾರ ಕೊಟ್ಟು ಹೋಗ್ಬಿಡ್ತೀರ. ನಮ್ಮ ಸರ್ಕಾರ ಆಯ್ತಪ್ಪ, ಕೇವಲ ಆಡಳಿತಾರೂಢ ಪಕ್ಷ ಕೊಡಬೇಕಾ, ಇಲ್ಲಿ ವಿರೋಧ ಪಕ್ಷದವರು ಕೊಡಬೇಕು, ಶಾಸಕರು ಕೊಡಬೇಕು, ಮಾಜಿ ಶಾಸಕರು ಕೊಡಬೇಕು, ಆ ಭಾಗದ ಸಚಿವರು ಕೊಡಬೇಕು, ಉಸ್ತುವಾರಿ ಸಚಿವರು ಕೊಡಬೇಕು, ಎಲ್ಲರೂ ಕೂಡ ಕೊಡಬೇಕು. ಬರೀ ಕೇವಲ ಸರ್ಕಾರ ಕೊಡಬೇಕು, ಆಡಳಿತಾರೂಢದವ್ರು ಕೊಡಬೇಕು, ಎಲ್ಲರೂ ಕೊಡ್ರಿ. ಪರಿಹಾರ ಕೊಡಿ, ಅವರಿಗೆ ಸರಿಯಾದಂಥ ಪರಿಹಾರ ಕೊಡಿ. ಯಾಕಂದರೆ 17 ವರ್ಷದ ಮಗನನ್ನು, ಯಾಕಂದರೆ ಮನೆಗೆ ಆಧಾರ ಸ್ತಂಭ ಆದಂಥ ಮಗನನ್ನು ಕಳೆದುಕೊಂಡ್ರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಆ ಕುಟುಂಬಕ್ಕೆ ಗೊತ್ತಿರುತ್ತೆ. ಇಲ್ಲಿ ಕೇವಲ ಪರಿಹಾರ ವಿಚಾರಕ್ಕೂ ಸಂಬಂಧಪಟ್ಟಾಗೂ ಕೂಡ ಒಂದಿಷ್ಟು ರಾಜಕೀಯ ಮಾಡುವಂಥ ನಾಯಕರುಗಳು ಕೂಡ ಇದ್ದಾರೆ. ಅದನ್ನು ಕೂಡ ಒಂದು ಕಡೆ ಗಮನಿಸಬೇಕು. ನೋಡಿ, ಈಗ ಒಂದಿಷ್ಟು ಗ್ರಾಫಿಕ್ಸ್ ಇದೆ ಅನ್ನೋದು ಕೂಡ ಈ 10 ಸೆಕೆಂಡ್ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10 ಜನರನ್ನ ಬಲಿ ಪಡೆದ್ರಂತಲ್ಲ, ಈ ಒಂದು ಘಟನೆ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರ ಕರಳು ಹಿಂಡುವಂಥ ಕೆಲಸ ಆಗ್ತಾ ಇದೆ. ಬಳ್ಳಾರಿಯ ಪ್ರವೀಣ್ ಕುಮಾರ್ 21 ವರ್ಷ, ಹೊಳೆನರಸೀಪುರ ತಾಲೂಕಿನ ಡಯನಾಯಕನಹಳ್ಳಿಯ ನಿವಾಸಿ ಈಶ್ವರ್ ಅಂತ 17 ವರ್ಷ ಅವನಿಗೆ. ಹಳೇಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಅಂತ 25 ವರ್ಷ. ನೋಡ್ರಿ, ಪ್ರವೀಣು 25 ವರ್ಷ, KB ಪಾಳ್ಯದ ರಾಜೇಶ್ 17 ವರ್ಷ, 17 ವರ್ಷದ ಮುತ್ತಿಗೆ ಹೇರನಹಳ್ಳಿ ಗ್ರಾಮದ ಗೋಕುಲ್ ಅಂತ, ಹಾಸನ ತಾಲೂಕಿನ ಬಂಟರಹಳ್ಳಿಯ ಪ್ರಭಾಕರ್ 55 ವರ್ಷ. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ತಾಲೂಕಿನ ಗವಿ ಗಂಗಾಪುರ ಗ್ರಾಮದ ಮಿಥುನ್ ಅನ್ನುವಂಥನು 23 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಣೇನಹಳ್ಳಿಯ ಮಲ್ಲೆ ಗ್ರಾಮದ ಸುರೇಶ್ ಅಂತ, ಶಿವನಕೊಪ್ಪನ ಗ್ರಾಮದ ಚಂದನ್ ಅಂತ 26 ವರ್ಷ. ಸೊ ಈ ರೀತಿಯಾದಂಥ ಅಂದರೆ ಈಗ ಈ ಪರಿಹಾರ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ನಾವು ಗಮನಿಸ್ತಾ ಹೋದಾಗ ಹೆಚ್ಚಿನ ಪರಿಹಾರ ನೀಡಲು ವಿಪಕ್ಷಗಳು ಒಂದಿಷ್ಟು ಆಗ್ರಹವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಹೌದು, ಪರಿಹಾರ ಕೊಡ್ರಿ, ಆ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಆಗ್ರಿ, ಏನು ತಪ್ಪಿದೆ? ಆಗ್ರಹ ಮಾಡ್ತಾ ಇರುವಂಥದ್ದು ಅವರು ಕೂಡ ಕರೆಕ್ಟು, ನೀವು ಕೊಡಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಈಗ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಈ ಪರಿಹಾರ ಕೊಡೋದ್ರಲ್ಲೂ ಕೂಡ ಭಾಳಷ್ಟು ತಾರತಮ್ಯ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ನೋಡಿ, ಗಣೇಶ ದುರಂತ ನಡೀತಿದ್ದ ಹಾಗೆ ಪರಿಹಾರ ಘೋಷಣೆ. ಸಾಮಾನ್ಯವಾಗಿ ಈ ರೀತಿ ಘಟನೆ ನಡೆದಾಗ ಸ್ಪಂದನೆ ಕೊಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ, ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ, DCM DK ಶಿವಕುಮಾರ್ ಅವರ ಜವಾಬ್ದಾರಿ. ಯಾಕಂದರೆ ರಾಜ್ಯವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ರಾಜ್ಯದ ಜನರ ಹಿತರಕ್ಷಣೆ ಕಾಪಾಡುವಂಥ ಕೆಲಸ ನಿಮ್ಮದಾಗಿರುತ್ತೆ. ಇಲ್ಲಿ ಘಟನೆ ನಡೆದ ರಾತ್ರಿಯೇ ಪರಿಹಾರ ಮತ್ತು ಚಿಕಿತ್ಸೆಗೆ CM ಸಿದ್ದರಾಮಯ್ಯ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇದೀಗ ಪರಿಹಾರ ಹೆಚ್ಚಳ ಮಾಡುವಂತೆ ವಿಪಕ್ಷಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೀವು ಕೊಟ್ಟಿರುವಂಥ ಪರಿಹಾರ ಯಾವುದಕ್ಕೂ ಕೂಡ ಸಾಲಲ್ಲ ಸ್ವಾಮಿ, ಹಾಗಾಗಿ ನೀವು ಪರಿಹಾರವನ್ನು ಜಾಸ್ತಿ ಕೊಡಬೇಕು. ಆ ಕುಟುಂಬಗಳನ್ನು ನಡೆಸೋದಕ್ಕೆ ತುಂಬ ಇಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಆ ಮನೆಗೆ ಆಧಾರ ಸ್ತಂಭ ಆಗಿದ್ದ, ಮನೆಗೆ ದುಡ್ಡು ತಂದು ಆಗ್ತಾ ಇದ್ದ, ಮುಂದಿನ ದಿನಗಳಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮುಗಿಸ್ಕೊಂಡು ದೊಡ್ಡ ವ್ಯಕ್ತಿ ಆಗ್ತಾ ಇದ್ದ ಅಂತಂದರೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದ ಅಂತಂದರೆ ಏನು ಮಾಡ್ತೀರಾ ಅವಾಗ? ನೀವು ಕೊಟ್ಟಿರುವಂಥ ಪರಿಹಾರ 1 ವರ್ಷನೋ 2 ವರ್ಷನೋ 3 ವರ್ಷನೋ ಅಷ್ಟೇ ನಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ವಿಪಕ್ಷಗಳು ಕೂಡ ಒಂದಿಷ್ಟು ಆಗ್ರಹ ಮಾಡ್ತಾ ಇದ್ದಾರಂತೆ. ಸೊ ಅದರ ಜೊತೆಗೆ ಒಂದಿಷ್ಟು ದೇವೇಗೌಡರು ಕೂಡ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ ರೋಶ್ನಿ, ಅದು ಕೂಡ ಗಮನಿಸಿ. ಪರಿಹಾರ ಹೆಚ್ಚಳಕ್ಕೆ ಮಾಜಿ ಪ್ರಧಾನಿ ಆಗ್ರಹ ಮಾಡ್ತಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ನಾಯಕರ ಸಾಂತ್ವನ. ಮೃತರ ಕುಟುಂಬಕ್ಕೆ ನೆರವಾದ HT ದೇವೇಗೌಡ ಅವರು. ಹಾಸನ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಮೊಸಳೆ ಹೊಸಹಳ್ಳಿಯಲ್ಲಿ ಹಂಸ್ ಹಾಕಿದ್ದ ಸಿಬ್ಬಂದಿ. ಮೃತರ ಮನೆಗಳಿಗೆ HT ದೇವೇಗೌಡರು ಭೇಟಿ ನೀಡಿದ್ದಾರೆ. ಮೃತ ಕುಟುಂಬಕ್ಕೆ HT ದೇವೇಗೌಡರು ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ನೋಡಿ, ಇದೀಗ ಮೃತರ ಕುಟುಂಬಕ್ಕೆ ಆ ಒಂದು ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಹಾಗೆ ಗ್ರಾಫಿಕ್ಸ್ ಇದೆ, ಅದು ಕೂಡ ನೋಡ್ತಾ ಹೋಗೋಣ. ಒಂದಷ್ಟು ಪಾಯಿಂಟ್ಸ್ ಇದೆ. 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅಲ್ಲಿ ನಾವು ಯಾವಾಗ ಈ ಒಂದು ವಿಚಾರ ಬಂತೋ, ಈ ಒಂದು ಘಟನೆ ಯಾವಾಗ ಆಯ್ತು ಆವಾಗಲೇ ಗೊತ್ತಾಗ್ತಾ ಇತ್ತು. ಅಲ್ಲಿ ಆಜುಬಾಜು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದರ ಜೊತೆಗೆ PG ಕೂಡ ಇದೆ. ಅಲ್ಲೇ ಒಂದಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾ ಇದ್ರು. ಅವರ ಆ ಒಂದು ರೋಡಲ್ಲಿ ಯಾವಾಗ DJ ಹೋಗ್ತಾ ಇತ್ತು, ಅಂದ್ರೆ ಗಣಪತಿ ಯಾವಾಗ ಹೋಗ್ತಾ ಇತ್ತು, ಎಲ್ಲರೂ ಖುಷಿಯಾಗಿ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರಷ್ಟೇ, ಅಲ್ಲೇ ಅವರ ಸಾವು ಬಂದ್ಬಿಡುತ್ತೆ. ದುರಂತದಲ್ಲಿ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತದ್ದು. ಮೊಸಳೆ ಹೊಸಹಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಇವರು 5 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು. ಸಾವನ್ನಪ್ಪಿರೋದು ಬಹುತೇಕ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನ್ನುವಂತ ಮಾಹಿತಿ ಈಗಾಗಲೇ ಇದೆ. ಹಳ್ಳಿಗಳಿಂದ ಬಂದು ಸರ್ಕಾರಿ ಕಾಲೇಜಿನಲ್ಲಿ BE ಶಿಕ್ಷಣವನ್ನ ಪಡಿತಾ ಇದ್ರು. ದುರ್ಘಟನೆಯಲ್ಲಿ ಮಕ್ಕಳನ್ನ ಕಳೆದುಕೊಂಡವರ ಸ್ಥಿತಿಯೂ ಕೂಡ ನಿಜವಾಗ್ಲೂ ನೋಡಕ್ಕಾಗ್ತಾ ಇಲ್ಲ, ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೂಲಿ ನಾಲಿ ಮಾಡಿ ವಿದ್ಯಾವಂತರನ್ನಾಗಿ ಮಾಡ್ಬೇಕಪ್ಪ ಅಂತ ಹೇಳಿ ತಮ್ಮ ಮಕ್ಕಳಿಗೆ
ಕೂಲಿ ನಾಲಿ ಮಾಡಿ ಏನೋ ಒಂದು ಕಷ್ಟಪಟ್ಟು ಹೇಗಾದ್ರೂ ನಾವಾದ್ರೂ ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಲಿ, ಒಂದು ಸಾಧನೆ ಮಾಡ್ಲಿ ಅನ್ನುವಂತ ತಂದೆ ತಾಯಿಯವರೆಲ್ಲ ಇದೀಗ ಮಕ್ಕಳು ಇಲ್ಲದೆ ಹೆತ್ತವರ ಬದುಕು ಬರಡಾಗುವಂತ ಆತಂಕ ಇದೆ. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಹೆಚ್ಚೆಚ್ಚಾಗಿ ಎಲ್ಲ ಯಂಗ್ಸ್ಟರ್ಸು, ಎಲ್ಲ ಸಣ್ಣ ಸಣ್ಣ ಹುಡುಗರು ಸಾವನ್ನಪ್ಪಿರುವಂತದ್ದು ಈ ಒಂದು ಹಾಸನ ದುರ್ಘಟನೆಯಲ್ಲಿ ಅಂತ ಗೊತ್ತಿದೆ. ಅದರಲ್ಲೂ ಕೂಡ ವಿಶೇಷವಾಗಿ 5 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮೃತಪಟ್ಟಿರುವಂತದ್ದು ಇಲ್ಲಿ ನಿಜವಾಗ್ಲೂ ಒಂದು ಗಂಭೀರವಾದಂತಹ ವಿಚಾರ. ಸಿರಾಜ್, ಎಸ್, ಇವತ್ತು ದೇವೇಗೌಡರು ಕೂಡ ಒಂದಿಷ್ಟು ಭೇಟಿ ಕೊಟ್ರಲ್ಲ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಒಂದಿಷ್ಟು ಈ ಕುಟುಂಬಗಳಿಗೆ ಭೇಟಿ ಆಗ್ತಾರೆ. ಆ ಭೇಟಿ ಆದಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿ ಗೋಕುಲ್ ಅವರ ಕುಟುಂಬಕ್ಕೆ ಭೇಟಿ ಆಗ್ತಾರೆ. ಆ ಗೋಕುಲ್ ಕುಟುಂಬಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ, ನನ್ನ ಮಗ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಗಾಡಿಯಿಂದ ತರ್ತಿದ್ದ, ಹೋಗ್ತಿದ್ದ, ಬಿಡ್ತಾ ಇದ್ದ, ಈಗ ಯಾರು ನನಗೆ ಪರಿಹಾರ ಕೊಡ್ತಾರೆ? ನನ್ನ ಮಗನ ಸಾವಿಗೆ ಕಾರಣ ಯಾರು? ಅದು ನೇರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇಂಥ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಹೋಗಿ ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ಬೇಕು. ಯಾಕಂದರೆ ದೇವೇಗೌಡರು ದೊಡ್ಡ ಗುಣ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಅವರು ಇನ್ನೊಂದು ಆ ಗೋಕುಲ್ ಕುಟುಂಬ ಒಂದು ಕಡೆ ಮಾತನ್ನು ಹೇಳುತ್ತೆ, ನನ್ನ ಮಗಳ ಭವಿಷ್ಯ, ನನ್ನ ಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನನ್ನ ಮಗಳ ಶಿಕ್ಷಣಕ್ಕಾಗಿಯೂ ಕೂಡ ಗೋಕುಲ್ ತುಂಬ ಓಡಾಡ್ತಾ ಇದ್ದ, ಅವನೇ ಎಲ್ಲವೂ ಕೂಡ ಹಣವನ್ನು ಕೊಡ್ತಾ ಇದ್ದ ಅನ್ನುವಂಥದ್ದು ಗೋಕುಲ್ ಅವರ ತಾಯಿ ಹೇಳ್ತಾಳೆ. ಅವಾಗ ದೇವೇಗೌಡರು ಒಂದು ಮಾತು ಹೇಳ್ತಾರೆ, ನೋಡಮ್ಮ, ನಿನ್ನ ಮಗಳ ವಿದ್ಯಾಭ್ಯಾಸ, ನಿನ್ನ ಮಗಳು ಎಲ್ಲಿವರೆಗೂ ಕಲಿತಾಳಲ್ಲ ಅಲ್ಲಿವರೆಗೂ ಕೂಡ ನಾನು ನಿನ್ನ ಕುಟುಂಬಕ್ಕೆ ಆಸರೆ ಆಗಿರ್ತೀನಿ, ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ ದೇವೇಗೌಡರು. ಇವತ್ತು ಪ್ರಮುಖವಾಗಿ ಮಾಜಿ ಪ್ರಧಾನಿ ಅಂತಂದ್ರೆ ನಮ್ಗೆ ಹೆಮ್ಮೆಲ್ಲರಿಗೂ ಕೂಡ ಹೆಮ್ಮೆ ರೀ. ಕನ್ನಡದ ಏಕೈಕ ಮಾಜಿ ಪ್ರಧಾನಿಗಳು ಆಗಿರೋದು ಅಂತಂದ್ರೆ ನಮ್ಮ ದೇವೇಗೌಡರು. ಸೊ ಹಾಗಾಗಿ ದೇವೇಗೌಡರು ಇವತ್ತು ಪ್ರಮುಖವಾಗಿ, ಯಾಕಂದ್ರೆ ಹಾಸನ ಭಾಗ ಅಂತಂದ್ರೆ ಆ ಹಾಸನದಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನಕ್ಕೂ ಅವ್ರಿಗೂ ಕೂಡ ತುಂಬಾ ನಂಟಿದೆ. ಸೊ ಹಾಗಾಗಿ ಹಾಸನಕ್ಕೆ ಭೇಟಿ ಕೊಟ್ಟಾಗ ಆ ಭರವಸೆ ಕೊಟ್ರಲ್ಲ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ದೇವೇಗೌಡರು ದೊಡ್ಡ ಗುಣ ರೀ. ನೋಡ್ರಿ, ದೇವೇಗೌಡರು ಇಂತಹ ಸಂದರ್ಭದಲ್ಲೂ ಕೂಡ ಇಳಿ ವಯಸ್ಸಿನಲ್ಲೂ ಕೂಡ ಬಂದ್ಬಿಟ್ಟು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ಒಂದು ಸಾಂತ್ವನ ಹೇಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ನಮಗೆ. ಸೊ ಎಲ್ಲ ರಾಜಕಾರಣಿಗಳು ಕೇವಲ ಇಲ್ಲಿ ಇದನ್ನ ಹಾಗಾಯಿತು ಹೀಗಾಯಿತು ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ. ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಟ್ಲೀಸ್ಟ್ ನಿಮಗೆ ಪರಿಹಾರ ಕೊಡೋಕ್ಕಾಗಲಿಲ್ವಾ, ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಬನ್ನಿ.